ಹಲೋ ಫ್ರೆಂಡ್ಸ್, ಇವತ್ತು ಮಣ್ಣಿನ ಪಾತ್ರೆಗಳನ್ನು ಹೇಗೆ ಬೆಳಗ್ಸೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಟಪ್ ತುಂಬ ನೀರು ತುಂಬಿಕೊಂಡು ಅದಕ್ಕೆ ನಾನು ತೊಗೊಂಡಿರುವಂಥ ಎಲ್ಲ ಮಣ್ಣಿನ ಪಾತ್ರೆಗಳನ್ನು ಹಾಕಿ ನೆನೆಸ್ತಾ ಇದ್ದೀನಿ. ಮಣ್ಣಿನ ಪಾತ್ರೆಗಳು ತಂದ ನಂತರ ಒಂದು ದಿನ ಈ ರೀತಿ ಅದನ್ನು ನೀರಿನಲ್ಲಿ ಚೆನ್ನಾಗಿ ನೆನೆಸಬೇಕು. ಸೊ ನೀರಲ್ಲಿ ಚೆನ್ನಾಗಿ ನೆನೆದ ನಂತರ ಅದನ್ನು ನೀಟಾಗಿ ನೀರನ್ನೆಲ್ಲ ಸೋರಿಸ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಇಟ್ಟು ಅದನ್ನು ಒಣಗಿಸ್ಬೇಕಾಗುತ್ತೆ. ಸ್ವಲ್ಪ ನೀಟಾಗಿ ಚೆನ್ನಾಗಿ ಅದು ಬಿಸಿಲಲ್ಲೆಲ್ಲ ಒಣಗಿದ ನಂತರ ಅದಕ್ಕೆ ಸ್ವಲ್ಪ ನಾವು ಎಣ್ಣೆನ ಹಚ್ಚಬೇಕು. ನಾವು ಕುಕ್ಕಿಂಗಿಗೆ ಏನು ಬಳಸ್ತೀವಲ್ವ ಅದೇ ಆಯಿಲ್ನ ಸ್ವಲ್ಪ ಹಚ್ಚಿ ಮತ್ತೆ ಅದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು. ಅದಾದ ನಂತರ ಅದು ಪೂರ್ತಿ ಡ್ರೈ ಆಗುತ್ತೆ. ಚೆನ್ನಾಗಿ ಬಿಸಿಲಲ್ಲಿ ಒಣಗಿದ ನಂತರ ಅದಕ್ಕೆ ಅಕ್ಕಿ ತೊಳೆದ ನೀರನ್ನು ಹಾಕಿ ಸ್ವಲ್ಪ ಕುದಿಸ್ಬೇಕಾಗುತ್ತೆ. ಅಕ್ಕಿ ತೊಳೆದ ನೀರಲ್ಲಿ ಸಿಕ್ಕೋದಿಲ್ಲ ಜಾಸ್ತಿ ಅಂತೇಳಿ ನಾನು ಇವಾಗ ನೋಡಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ತೊಗೊಂಡು ಅದಕ್ಕೆ ನೀರನ್ನು ಹಾಕಿ ಆ ನೀರು ರೆಡಿ ಮಾಡ್ಕೋತಾ ಇದ್ದೀನಿ. ಆ ಅಕ್ಕಿ ನೀರನ್ನು ಈ ಒಂದು ಪಾತ್ರೆಗೆ ಹಾಕಿ ಒಂದು 20 ನಿಮಿಷ ಲೋ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಕುದಿಸಿದಾದ ನಂತರ ಅದನ್ನು ನೀಟಾಗಿ ಚೆಲ್ಬಿಟ್ಟು ನೀಟಾಗಿ ಅದನ್ನು ನಾವು ಸಬೀನಾ ಪೌಡ್ರನ್ನ ಹಾಕ್ಕೊಂಡು ವಾಶ್ ಮಾಡ್ಕೊಂಡು